ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟಾಗಿ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಪ್ಲೀಸ್ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಮತ್ತು ಇಲ್ಲಿ ನಮ್ಮ ಒಂದು ತರಗತಿಗಳು ತುಂಬ ಯೂಸ್ಫುಲ್ಲಾಗಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಬೇರೆ ಬೇರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ನಡೆಸ್ತಕ್ಕಂಥ ಬೇರೆ ಬೇರೆ ಪರೀಕ್ಷೆಗಳಾಗಿರ್ಬೋದು. ಯಾವ ರೀತಿ ಅಂತಂದರೆ ಇಲ್ಲಿ ನಿಮ್ಮ ಒಂದು SDA, FDA, ಗ್ರೂಪ್ B, ಗ್ರೂಪ್ C ಈ ರೀತಿಯಾಗಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನ ಫ್ರೀಯಾಗಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ. ಯಾರೂ ಕೂಡ ತರಗತಿಗಳನ್ನು ನೋಡ್ತಾ ಇಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಏನಾದರೂ ನ್ಯೂಸ್ ಹಾಕಿದ್ರಿ ಅಂತ ಎಲ್ಲರೂ ಕೂಡ ನೋಡ್ತೀರಾ, ಆದರೆ ತರಗತಿಗಳನ್ನು ಯಾರು ನೋಡ್ತಾ ಇಲ್ಲ. ಓಕೆನಾ? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಇಲ್ಲಿ ಒಂದು ಕಚ್ಚಾ ವಸ್ತುವಿನ ಬೆಲೆಯನ್ನು 2 ವರ್ಷಗಳಲ್ಲಿ ಸಮನಾದ ಶೇಕಡಾವಾರಿನಲ್ಲಿ ಏರಿಕೆ ಮಾಡಲಾಗಿದೆಯಂತೆ. ಬೆಲೆಯು 120ರಿಂದ 145.2 ಆಗಿದೆ. 145.2 ಅಂದರೆ 25.2 ಹೆಚ್ಚಳ. ಇದು ಎಷ್ಟು ಪರ್ಸೆಂಟ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ 5, ಇಲ್ಲಿ 6, 5 2 10ಕ್ಕೆ 0 ದಶಕ 1, 5 5 25, 25 1, 26ಕ್ಕೆ 6 ದಶಕ 2, 5 2 10, 10 2 12, ಒಂದು ಪಾಯಿಂಟ್ ಬಿಟ್ಟು ಪಾಯಿಂಟ್ ಇರಬೇಕಂತಂದರೆ ಇಲ್ಲಿ ಪಾಯಿಂಟ್ ಬಿಡೋಣ. ಡಿವೈಡ್ ಬೈ 6 ಇದೆ. 6 2 12, 6 1 6, 21% ಆಗಿದೆ. 21% ಹೆಚ್ಚಳ ಆಗಿದೆ. ಆದರೆ ಈ ಒಂದು 21% ಯಾವ ರೀತಿ ಹೆಚ್ಚಳ ಆಗಿದೆ ಅಂತಂದರೆ ವಾರ್ಷಿಕವಾಗಿ ಆಗಿದೆ. ವಾರ್ಷಿಕವಾಗಿ ಏರಿಕೆ ಮಾಡಿದಂಥ ಒಂದು ಸಮಾನ ಶೇಕಡಾವಾರು. ಟೋಟಲಾಗಿ 2 ವರ್ಷಕ್ಕೆ 21% ಆಗಿದೆ. ಅಂದರೆ ಮೊದಲನೇ ವರ್ಷ 10% ಆಯಿತು, ನೆಕ್ಸ್ಟ್ ವರ್ಷ ಇನ್ನೊಂದ್ಸಲಿ 10% ಆಯಿತು. ಅದು ಯಾವುದರ 10%? ಇಲ್ಲಿ ಮೊದಲನೇದಾಗಿ 100 ನಂಬರ್ ಇದೆ ಅಂತ ಅಂದ್ಕೊಂಡ್ಬಿಡೋಣ. 100 10% ಮೊದಲನೇ ವರ್ಷಕ್ಕೆ ಇನ್ಕ್ರೀಸ್ ಆದರೆ ಎಷ್ಟಾಯಿತು? 110% ಆಯಿತು, 110 ಆಯಿತು. ಅದೇ ನೆಕ್ಸ್ಟ್ 110 ಇನ್ನೊಂದು ವರ್ಷಕ್ಕೆ 10% ಇನ್ಕ್ರೀಸ್ ಆಯಿತು ಅಂತಂದರೆ ಎಷ್ಟು ಇನ್ಕ್ರೀಸ್ ಆಗುತ್ತೆ? 11 ಇನ್ಕ್ರೀಸ್ ಆಗ್ತದೆ. 11 ಇನ್ಕ್ರೀಸ್ ಆಗ್ತದೆ. ಓಕೆನಾ? ಇಲ್ಲಿ 10% ಇನ್ಕ್ರೀಸ್ ಆಗಿದೆ, ಆದರೆ ಇಲ್ಲಿ 10% ಇನ್ಕ್ರೀಸ್ ಆಗಿರ್ಬೋದು. ಆದರೆ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ? 10% ಎಷ್ಟು? 110 10% ಅಂತಂದರೆ 11. ಓಕೆ, 10 + 11 ಎಷ್ಟಾಯಿತು? 21%. ಹಾಗಾಗಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾಯಿದೆ ಒಂದು ವರ್ಷಕ್ಕೆ? 10% ಇನ್ಕ್ರೀಸ್ ಆಗ್ತಾಯಿದೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮೊದಲ 9 ಪೂರ್ಣ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಮೊದಲ 9 ಪೂರ್ಣ ಸಂಖ್ಯೆಗಳು ಇಲ್ಲಿ ಅಂತಂದ್ರೆ ಕೇಳಿದ್ದಾರೆ. ಟೋಟಲಾಗಿ ಮೊದಲನೇದಾಗಿ ನಿಮಗೆ ಪೂರ್ಣ ಸಂಖ್ಯೆಗಳು ಅಂತಂದರೆ ಏನಂತ ಗೊತ್ತಿರಬೇಕು. ಇಲ್ಲಿ ಪೂರ್ಣ ಸಂಖ್ಯೆಗಳಲ್ಲಿ 0 ಕೂಡ ಬರ್ತದೆ. 0 1 2 3 4 5 6 7 8 9 ಅಂತಕ್ಕಂಥದ್ದು. ಆಯಿತಾ? ನೋಡಿ, ಈಗ 1 2 3 4 5 6 7 8 9 10. ಓಕೆನಾ? ಇದನ್ನು ಮೊದಲು ಕೂಡಿ 1 2 3 3 3 6 6 4 10 10 15 15 6 21 21 7 28 28 17 ಎಷ್ಟಾಯಿತು? 7 8 15ಕ್ಕೆ 5 ದಶಕ 1, 2 3 1 4. ಆಯಿತಾ? ನೆಕ್ಸ್ಟ್ ಇಲ್ಲಿ 9 ಪೂರ್ಣ ಸಂಖ್ಯೆಗಳು ಅಂತ ಅಂದರೆ ಇಲ್ಲಿ 8ರ ತನಕ ಮಾತ್ರ ಕೊಡಬೇಕು. 28 + 8 8 14 6 ದಶಕ 1, ಇಲ್ಲಿ 36 ಆಯಿತು. 36 ಆಯಿತಾ? ಟೋಟಲ್ 9 ಅಂತಾನೆ ಡಿವೈಡ್ ಬೈ 9 ಮಾಡಿ 9 4 36. ಓಕೆನಾ? ಎಲ್ರಿಗೂ ಕೂಡ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ ಅಂತಂದರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕ್ವಶನ್ನ ಕೇಳ್ಬೋದು. ಇವತ್ತಿನ ಒಂದು ಕೊನೆಯ ಪ್ರಶ್ನೆ, ಅಂಗಡಿಯವನು ಒಂದು ವಸ್ತುವನ್ನು 4% ಲಾಭದಲ್ಲಿ ಮಾರಾಟ ಮಾಡಿದನು. ಒಂದು ವೇಳೆ ಅವನು ಆ ವಸ್ತುವನ್ನು 5% ಕಡಿಮೆಗೆ ಖರೀದಿಸಿ 30 ರೂಪಾಯಿ ವೆಚ್ಚದಲ್ಲಿ ಮಾರಾಟ ಮಾಡಿದ್ದರೆ ಆತನಿಗೆ 12% ಲಾಭ ಸಿಗ್ತಿತ್ತು. ಹಾಗಾದರೆ ಆ ವಸ್ತುವಿನ ಅಸಲು ಬೆಲೆಗಳನ್ನು ಎಷ್ಟು ಅಂತ ಇಲ್ಲಿ ಕೇಳಿದರೆ ತುಂಬ ಈಸಿ ಪ್ರಶ್ನೆ ಇದು, ಆದರೆ ನಿಮಗೆ ಗೊತ್ತಾಗೋದಿಲ್ಲ. ಒಂದು ವಸ್ತುವನ್ನು 4% ಲಾಭದಲ್ಲಿ ಮಾರಾಟ ಮಾಡಿದನು. ನಾವು ಒಂದು ವಸ್ತುವಿನ ಒಂದು ಮಾರಾಟದ ಬೆಲೆ ಇಲ್ಲಿ 100 ಅಂತ ತಿಳ್ಕೊಂಬಿಡೋಣ. ಇಲ್ಲಿ 4% ಲಾಭದಲ್ಲಿ ಮಾರಾಟ ಮಾಡಿದ್ನು ಅಂತ 4% ಅಂತಲೇ 104 ರೂಪಾಯಿಗೆ ಅವನು ಮಾರಾಟವನ್ನು ಮಾಡ್ತಾನೆ. ಒಂದು ವೇಳೆ ಅವನು ಆ ವಸ್ತುವನ್ನು 5% ಕಡಿಮೆಗೆ ಖರೀದಿಸಿ, 5% ಕಡಿಮೆ ಅಂತ 95 ರೂಪಾಯಿಗೆ ಖರೀದಿ ಮಾಡಿ 30 ರೂಪಾಯಿ ಹೆಚ್ಚಳದಲ್ಲಿ ಮಾರಾಟ ಮಾಡಿದ್ದರೆ 30 ರೂಪಾಯಿ 95 ಫಿಕ್ಸಿಗೆ ಖರೀದಿ ಮಾಡಿ ಪ್ಲಸ್ 30 ರೂಪಾಯಿ ಹೆಚ್ಚಳಕ್ಕೆ ಮಾರಿದ್ದರೆ ಆತನಿಗೆ 12% ಲಾಭ ಸಿಗ್ತಿತ್ತು. 12% ಅಂತಂದರೆ ಇದೆಷ್ಟು ಅಂತಂದರೆ
112%. 12 ಎಕ್ಸ್ ಇಲ್ಲಿ ಇಷ್ಟು ಸಿಗ್ತಾ ಇತ್ತು. ಹಾಗಾದರೆ ವಸ್ತುವಿನ ಅಸಲು ಬೆಲೆ 100x ಎಷ್ಟಿದೆ ಅಂತ ಕೇಳಿದರೆ ಎಷ್ಟಂತ ಕೇಳಿದರೆ ಆಯಿತಾ. 95xನ ಈ ಕಡೆ ಕಳಿಸಿದರೆ ಎಷ್ಟಾಯಿತು? 95xನ ಈ ಕಡೆ ಕಳಿಸಿದರೆ ಇಲ್ಲಿ 95 ಹೋದರೆ ಎಷ್ಟಾಯಿತು? 12, ಇದು 17. 17x ಸಿಗ್ತಾ? 17x ಈಸ್ ಈಕ್ವಲ್ ಟು 30ನಾ? x ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 17. 100x ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 17. ಈ ರೀತಿಯಾಗಿ ಆಗುತ್ತೆ. 3000 ಡಿವೈಡೆಡ್ ಬೈ 17. 17ರಿಂದ 3000 ಭಾಗ ಮಾಡಿ 17 ಒಂದಲೇ 17. ಇಲ್ಲಿ 3 ಉಳಿತು, ಇಲ್ಲಿ 2 ಉಳಿತು, ಇಲ್ಲಿ 1 ಉಳಿತು, 1 ಉಳಿತು ಪ್ಲಸ್ 30. 17 ಈಗಲೇ 85. ಈ ರೀತಿಯಾಗಿ ನಾವು ಮಾಡಿದರೆ ನಿಮಗೆ 1250 ರೂಪಾಯಲ್ಲಿ ಆನ್ಸರ್ ಸಿಗ್ತದೆ ಆಯಿತಾ. ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಕೂಡ ಸೇಮ್ ಇದೆ, ಅದೇ ರೀತಿ ಮಾಡೋದು. ಅದನ್ನು ಮುಂದೆ ತರಗತಿಗಳಲ್ಲಿ ಮಾಡಿಕೊಡ್ತಾ ಹೋಗ್ತೇನೆ. ಈ ಒಂದು ತರಗತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.